ರಿಲೀಸ್ ಆಗಿದೆ, ಜನರ ಮುಂದೆ ತೋರಿಸ್ತಾ ಇದೆ. ರೆಸ್ಪಾನ್ಸ್ ಆಗಿದೆ, ನಿಮ್ಗೆ ಏನು ಅನಿಸ್ತಾ ಇದೆ? ಸಿನಿಮಾ ನಮಗೂ ಮಾಡ್ಬೇಕಾದ್ರೆ ಒಂದು ಸ್ಕ್ರಿಪ್ಟ್ ನಾವು ಬಿಗಿನಿಂಗ್ ಕೇಳಿದಾಗ ಓ ಇದು ನಮಗೆ ಜನ ಕನೆಕ್ಟ್ ಆಗುತ್ತೆ ಅನ್ನೋದು ಒಂದು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರುತ್ತೆ. ಆವಾಗ ನಮ್ಮ ಕ್ಯಾರೆಕ್ಟರ್ನ ಹೆಂಗೆ ಕೊಡಬೇಕು, ಯಾವ ರೀತಿ ಜನಕ್ಕೆ ಕನ್ವೆ ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಅದೇನು ಅನ್ಕೊಂಡು ಮಾಡಿದ್ವು ಅದೇ ರೀತಿ ಜನಗಳು ಬಂದು ಥಿಯೇಟ್ರಿಗೆ ಕೂತ್ಕೊಂಡು ನೋಡ್ಬೇಕಾರೆ, ಇಡೀ ಸಿನಿಮಾ ನೋಡ್ಬೇಕಾದ್ರೆ ಅಲ್ಲಲ್ಲೇ ನಮ್ಮ ಕ್ಯಾರೆಕ್ಟರ್ ನೋಡಿ ನಗೋದು, ಮತ್ತೆ ಸೀರಿಯಸ್ ಬಂದಾಗ ಏನು ಈ ಥರ ಮಾಡಿದಾರಲ್ಲ ಅನ್ನೋದು, ಆ ಥರದ್ದೆಲ್ಲ ನೋಡಿದಾಗ ರೆಸ್ಪಾನ್ಸು ನಾವೇನು ಅನ್ಕೊಂಡು ನಾವು ಸಿನಿಮಾ ಮಾಡ್ಬೇಕಾದ್ರೆ ಕತೆ ಕೇಳಿ ಅನ್ಕೊಂಡಿದ್ವು, ಫೀಲ್ ಮಾಡಿದ್ವು, ಅದೇ ಥರ ಜನಗಳು ಕೂಡ ಫೀಲ್ ಮಾಡ್ತಾರೆ. ಅಲ್ಲಿಗೆ ನಾವು ಅನ್ಕೊಂಡಿದ್ದನ್ನ ಜನಕ್ಕೆ ಕನೆಕ್ಟ್ ಆಯಿತು ಅನ್ನೋದು ಒಂದು ಖುಷಿ ನಮಗೆ. ಆವಾಗ ಏನಾಗುತ್ತೆ, ಇದು ಈ ಎಕ್ಸ್ಪೆಷಲಿ ವಿಕಾಸ ಪರ್ವ ಬಂದು ಏನು ಅಂದರೆ ಮಾಸ್ ಇಲ್ಲ, ಒಡಿಬಡಿ ಇಲ್ಲ, ಮತ್ತೆ ಏನೋ ತುಂಬ ಹೈಫೈ ಆ ಥರದ್ದಿಲ್ಲ. ನಮ್ಮ ಲೈಫಲ್ಲಿ ಏನೋ ಒಂದು ನಡ್ಕೊಂಡು ಹೋಗ್ತಾ ಇರುತ್ತೆ. ಮನುಷ್ಯ ಅಂದ್ರೆ ಏನು, 10 ಜನ ಕೊಡಿಯೋಕ್ಕಾಗಲ್ಲ, ಆಮೇಲೆ ಬೆಳಗ್ಗೆ ಎದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. ಅವ್ನ ಲೈಫ್ನ ಒಂದು ಬ್ಯಾಲೆನ್ಸ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಥರದೊಂದು ಸಿನಿಮಾ ಥಿಯೇಟ್ರಿಗೆ ಬಂದು ಕೂತ್ಕೊಂಡಾಗ ಅನ್ಕೋತಾನೆ, ಹೌದು ನಾನು ಈ ಥರದ್ದೊಂದು ತಪ್ಪು ಮಾಡ್ತಾ ಇದ್ದೀನೇನೋ, ತಪ್ಪು ಮಾಡಬಾರ್ದು, ಈ ಥರ ಮಾಡಿದ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೇನೋ, ನನ್ನ ಬಗ್ಗೆ ಬೇರೆಯವ್ರು ಏನು ಅನ್ಕೊಳ್ತಾರೋ, ಈ ಥರದ್ದೆಲ್ಲ ಒಂದು ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ಕ್ಯಾರಿ ಆಗ್ತಾ ಇರುತ್ತೆ. ಹಂಗಾಗಿ ನಾನು ಜನದ ಪಲ್ಸ್ನ ಈ ಸಿನಿಮಾದಲ್ಲಿ ನೋಡಿದಾಗ ಅವ್ರಿಗೆ ಹೌದಲ್ವಾ, ನಮ್ಮ ಲೈಫಲ್ಲೂ ಚಿಕ್ಕ ಚಿಕ್ಕ ಸಮಸ್ಯೆಗಳು ಎಷ್ಟು ದೊಡ್ಡ ಸಮಸ್ಯೆ ಆಗಿರುತ್ತೆ ನಮಗೆ ಗಮನಕ್ಕೆ ಬಂದಿರಲ್ವಲ್ಲ ಅನ್ನೋದು ಒಂದು. ಇದೇನಾಗುತ್ತೆ, ಕುಡಿಯೋದ್ರಿಂದ ಅವನಿಗಷ್ಟೇ ದೇಹಕ್ಕೆ ತೊಂದರೆ ಅಲ್ಲ, ಅವನ ಹೆಂಡತಿಗೆ, ಮಕ್ಕಳಿಗೆ, ಮತ್ತೆ ಸಮಾಜಕ್ಕೆ ತೊಂದರೆ ಆಗುತ್ತೆ. ಅಂದರೆ ಇಲ್ಲೇನು ಅಂದರೆ, ನೀವು ಹೆಂಡತಿಗೆ ರೆಸ್ಪೆಕ್ಟ್ ಕೊಡಲ್ಲ ಅನ್ಕೊಳ್ಳಿ, ನನ್ನ ದುಡ್ಡು ನಾನಿಂತ. ಆದರೆ ಬೆಳೆಯೋ ಮಕ್ಕಳನ್ನ ನೋಡಿ ನಿಮಗೆ ಒಂದು ಭಯ ಬರಲೇಬೇಕು. ಯಾಕೆಂದರೆ ನಿಮ್ಮನ್ನ ನೋಡಿ ನಿಮ್ಮ ಮಕ್ಕಳು ಬೆಳಿಬೇಕು ಮುಂದೆ. ನಮ್ಮಪ್ಪ ಈ ಥರ ಕುಡಿತಾನೆ ಅಂತ ಗೊತ್ತಾದಾಗ 4 ಜನ ಏನೋ ನಿಮ್ಮಪ್ಪ ಕುಡ್ಕೊಂಬಂದಂತೆ ಮನೆಗೆ ಅಂದಾಗ ಅವನಿಗೆ ಎಜುಕೇಷನ್ಗಿಂತ ಇದ್ರ ಬಗ್ಗೆ ಜಾಸ್ತಿ ನಿಗಾ ಹೋಗುತ್ತೆ. ಬರೆಯೋದಕ್ಕೆ ಕಷ್ಟ ಆಗುತ್ತೆ, ಓದೋದಕ್ಕೆ ಕಷ್ಟ ಆಗುತ್ತೆ, ಸಮಾಜದಲ್ಲಿ ತಲೆ ಎತ್ಕೊಂಡು ಮಕ್ಕಳು ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಒಬ್ಬ ಅಪ್ಪ ಆಗಿ ಮಕ್ಳಿಗೆ ಏನು ಕೊಡ್ಬೇಕು ನೀನು? ಅವ್ರಿಗೆ ಒಳ್ಳೆ ಮಾರಲ್ಲ ಅಂತ, ಅಂದ್ರೆ ಸಮಾಜದಲ್ಲಿ ಚೆನ್ನಾಗಿರೋ ಮಗನೇ ಅಂತ ಹೇಳ್ಕೊಡ್ಬೇಕಾದ್ ನೀವೇ ಅವನಿಗೆ ನೆಗೆಟಿವ್ ನೀವು ಹೇಳಲ್ಲ, ಈ ಬಾಯಿ ಮಾತನಾಡಿ ಹೇಳ್ತೀರಾ ಚೆನ್ನಾಗಿ ಓದ್ಬೇಕು ಮಗನೇ, ಚೆನ್ನಾಗಿರ್ಬೇಕು ಮಗನೇ ನೀವು ಅಂತ. ಆದ್ರೆ ನಿಮ್ ನಡವಳಿಕೆ ಅವನ್ನ ಆ ಥರ ಇರೋದಕ್ಕೆ ಬಿಡೋದಿಲ್ಲ. ಅದು ಈ ಸಿನಿಮಾದ ಸಬ್ಜೆಕ್ಟ್. ನಾವು ಯಾವಾಗಲೂ ನಮ್ಮ ಮಕ್ಕಳಿಗೆ ನಾವು ದೇವರಾಗಿ, ಗಾಡ್ ಫಾದರ್ ಆಗಿ ಇರಬೇಕು. ಯಾರು ಸಿಗ್ತಾರ ಮಗನೇನೋದಲ್ಲ, ನಾವೇ ಅವ್ರಿಗೆ ಗಾಡ್ ಫಾದರ್ ಆಗಿ ಬೆಳೆಸ್ಬೇಕು. ಆ ಥರದ್ದೊಂದು ಸಬ್ಜೆಕ್ಟ್ ಇದು. ಎಲ್ರಿಗೂ ತಿಳುವಳಿಕೆ ಮೂಡುವಂಥ ಒಂದು ಸಬ್ಜೆಕ್ಟ್. ನೀವು ಬನ್ನಿ, ನಿಮ್ಮಲ್ಲಿ ಒಂದು ಕ್ಯಾರೆಕ್ಟರ್ ಅಂತೂ ಈ ಸಿನಿಮಾದಲ್ಲಿ ಒಂದು 4 ಕ್ಯಾರೆಕ್ಟರ್, ಅದರ ಒಂದು ಕ್ಯಾರೆಕ್ಟರ್ ನಿಮಗೆ ಸಿಕ್ಕೇ ಸಿಗುತ್ತೆ. ಖುಷಿಯಾಗಿ ಎಲ್ಲ ಜನ ಎಂಜಾಯ್ ಮಾಡ್ತಾ ಇದ್ದಾರೆ, ನೀವು ಕೂಡ ಎಂಜಾಯ್ ಮಾಡ್ಬೋದು. ನಮಸ್ಕಾರ ಸರ್. ನಿಜ ಹೇಳ್ತೀನಿ, ನಾನು ಡ್ರಿಂಕ್ಸ್ ಮಾಡಲ್ಲ, ಎಲ್ರಿಗೂ ಗೊತ್ತಿದೆ. ಆದ್ರೆ ಡ್ರಿಂಕ್ ಅಂಡ್ ಡ್ರೈವ್ ನೈಟ್ ಎಲ್ಲ ಕುಡಿಯೋ ಜೊತೆ ಕೂತ್ಕೊಂಡಿದ್ದೀನಿ ನಾನು. ಅಂದ್ರೆ ಅವ್ರ ಜೊತೆ ಈ ಬೇರೆ ಕೂಲ್ ಡ್ರಿಂಕ್ಸ್ ಬರುತ್ತಲ್ಲ, ಆ ಥರದ್ದೆಲ್ಲ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಕೂತಿರ್ತೀನಿ, ಸ್ನ್ಯಾಕ್ಸ್ನ ತಿಂತಾ ಇರ್ತೀನಿ. ಅವರೆಲ್ಲ ಅಂತಾರೆ ನಾವೆಲ್ಲ ಕುಡಿಬೇಕಾದ್ರೆ ನೀನು ಯಾಕೆ ಕುಡಿಯಲ್ಲ, ಜೊತೆಗಿದ್ರು ಕಲ್ತಿಲ್ವಲ್ಲ ಯಾಕೆ ಅಂತ. ನನಗೆ ಅದೇನೋ ಅದು ಕುಡಿಬೇಕು ಅಂತ ಇವತ್ತವರೆಗೂ ಅನ್ಸಿಲ್ಲ ಸರ್. ಆದ್ರೆ ಕುಡಿಯೋರ್ ಜೊತೆ ಇರ್ತೀನಿ ನಾನು ಯಾವಲ್ವಾ. ಆದ್ರೆ ಅದು ನನಗೆ ಬೇಜಾರಾಗಿಲ್ಲ, ಯಾಕೆಂದ್ರೆ ಅವ್ರ ಮನ್ಸಿಗೆ ಎಲ್ಲಿ ಬೇಜಾರಾಗುತ್ತೋ, ಇವನೇನೋ ಸುಮ್ಮನೆ ಬರ್ತಾನೆ ಟೈಮ್ ಪಾಸ್ಗೆ ಹೋಗ್ಬಿಡ್ತಾನೆ ಅಂತಲ್ಲ. ಇವಾಗ ಆಧುನಿಕ ಜಗತ್ತಲ್ಲಿ ಎಲ್ಲಾ ಫ್ರೆಂಡ್ಶಿಪ್ ಬೇಕು ನಮ್ಗೆ. ಕುಡಿಯೋರು ಬೇಕು, ಒಳ್ಳೆಯವರು ಬೇಕು, ಕೆಟ್ಟವರು ಬೇಕು, ಎಲ್ಲಾರ ಫ್ರೆಂಡ್ಶಿಪ್ ಬೇಕು. ಆದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ನಾವು ಅವರಿಂದ ತಗೋಬೇಕು. ಕುಡಿಯೋದನ್ನ ನೀವು ಕುಡಿತಾ ಇದ್ದೀರಾ, ನಾನು ಕುಡಿತೀನಿ ಅನ್ನೋದು ರಾಂಗ್. ನೀವು ಕುಡಿತಾ ಇದ್ದೀರಾ, ನಿಮ್ಗೆ ಆಗೋಷ್ಟು ಕುಡಿರಪ್ಪ, ನಾನು ಕುಡಿಯೋದಿಲ್ಲ. ನನ್ನ ನೋಡಿ 4 ಜನ ಏನಾದ್ರು ಅವ್ನು ಕುಡಿತಾ ಇಲ್ಲ ಕಣ, ಅದಕ್ಕೋಸ್ಕರನಾದ್ರು ಒಂದು 4 ಪೇಕ್ ಕಮ್ಮಿ ತಗೊಳ್ಳೋಣ ಅನ್ನೋ ಒಂದು ಫೀಲ್ ಬರ್ಬೋದು ಅವ್ರಿಗೆ. ಆ ಥರದ್ದೆಲ್ಲಾರು ನನ್ನ ಕಡೆಯಿಂದ ಒಂದು ಇದಾಗಲಿ ಅಂತ ಅಷ್ಟೇ. ಹಂಗಾಗಿ ಡ್ರಿಂಕ್ ಆ್ಯಂಡ್ ಡ್ರೈವು ಡೇಂಜರು. ನೀವು ಕುಡಿತೀರಾ, ಮನೆಗೆ ತೊಗೊಂಡೋಗಿ ಹೆಂಡತಿ ಹತ್ರ ಪರ್ಮಿಷನ್ ತೊಗೊಳ್ಳಿ, 1 ಪೇಗೋ 2 ಪೇಗೋ ತೊಗೊಂಡು, ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಅವಾಗ ತೊಗೊಂಡು ಪಾಚೆ ಮಾಡಿ, ಯಾರಿಗೂ ತೊಂದರೆ ಆಗಲ್ಲ. ಮಕ್ಳಿಗೂ ಏನನ್ಸುತ್ತೆ, ನಮ್ಮಪ್ಪ ಎಲ್ಲ ಒಂದು ಕೂಲ್ ಡ್ರಿಂಕ್ಸ್ ಕುಡಿತಾ ಇದೆ ಅನ್ನೋ ಒಂದು ಫೀಲ್ ಬರುತ್ತೆ. ಅದೇ ನೀವು ರೋಡ್ ಪೂರ್ತಿ ಸರ್ವೆ ಮಾಡ್ಕೊಂಡೋದ್ರೆ, ಸರ್ಕಾರ ರೋಡ್ ಹಾಕಿರೋದೇ ಕಷ್ಟ, ಅದ್ರಲ್ಲಿ ಗುಂಡಿ ಮುಚ್ಚೋದು ಕಷ್ಟ. ನಿಮ್ಗೋಸ್ಕರ ಗುಂಡಿ ತೆಗೆದು ಆಲ್ರೆಡಿ ಬಿಟ್ಟಿರ್ತಾರೆ, ನೀವು ಹೋಗಿ ಅದಕ್ಕೆ ಬಿದ್ದರೆ ನಿಮ್ಮ ದುಡ್ಡಲ್ಲಿ ನೀವೇ ಗುಂಡಿಗೆ ಬಿದ್ದಂಗೆ. ಹಂಗಾಗಿ ಯಾರು ಬೀಳ್ಬೇಡಿ ಅನ್ನೋದು ನನ್ನ ಮನವಿ. ಥ್ಯಾಂಕ್ ಯು ವೆರಿ ಮಚ್. ಚಿತ್ತಾರ ವೀಕ್ಷಕರಿಗೆಲ್ಲ ನನ್ನ ಕಡೆಯಿಂದ ನಮಸ್ಕಾರ. ಎಲ್ರಿಗೂ ಆಲ್ ದಿ ಬೆಸ್ಟ್. ನಮಸ್ಕಾರ.